ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಆದ್ರೆ ಅಲ್ ಫಲಾ ವಿವಿಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ವೈದ್ಯರಾಗಲಿಲ್ಲ, ಬದಲಿಗೆ ಉಗ್ರರಾಗಿ ಬದಲಾಗಿದ್ರು. ಅಲ್ ಫಲಾ ವಿವಿ ಲ್ಯಾಬ್ನಲ್ಲಿ ಬಾಂಬ್ ತಯಾರಿಸೋದನ್ನ ಕಲಿತು ಬಿಟ್ಟಿದ್ರು. ರಕ್ತ ಹರಿಸೋದಕ್ಕೂ ಟ್ರೈನಿಂಗ್ ಪಡ್ಕೊಂಡು ಬಿಟ್ಟಿದ್ರು. ಅಲ್ಲಿಂದ ಹೊರಬಂದವರು ಭಾರತವನ್ನ ಇಂಚಿಂಚಾಗಿ ಟಾರ್ಗೆಟ್ ಮಾಡಿದ್ರು. ಬಾಂಬ್ ದಾಳಿ, ಕೆಮಿಕಲ್ ದಾಳಿ, ಮದ್ದು ಗುಂಡಿನ ದಾಳಿ, ಹೀಗೆ ಒಬ್ಬೊಬ್ಬರು ಒಂದೊಂದು ತರದ ದಾಳಿಗೆ ಮಾಸ್ಟರ್ ಪ್ಲಾನ್ ಹಾಕಿದ್ರು. ಡಾಕ್ಟರ್ ಟೆರರಿಸ್ಟ್ಗಳು ಮಾಡಿದ ಆ ರಣಭೀಕರ ಉಗ್ರ ಸಂಚು ಹೇಗಿತ್ತು ಅನ್ನೋದನ್ನ ಡಿಕೋಡ್ ಮಾಡಿ ತೋರಿಸ್ತೀವಿ ನೋಡಿ. ಅಂದುಕೊಂಡಿರಲಿಲ್ಲ, ಯಾರೊಬ್ಬರೂ ಅಂದುಕೊಂಡಿರಲಿಲ್ಲ ಭಾರತದಲ್ಲಿ ಇಂಥದ್ದೊಂದು ದಾಳಿ, ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ನಡೆಯುತ್ತೆ ಅಂತ ಯಾರೊಬ್ಬರೂ ಅಂದುಕೊಂಡಿರಲಿಲ್ಲ. ಉಗ್ರರು ಗಡಿದಾಟಿ ಬರೋದಕ್ಕೆ ಕಷ್ಟ. ಅಂಥದ್ರಲ್ಲಿ ದೆಹಲಿಯ ಮಧ್ಯಭಾಗಕ್ಕೆ ಬಂದು ಉಗ್ರ ದಾಳಿ ನಡೆಸ್ತಾರೆ ಅಂತ ಯಾರೊಬ್ಬರೂ ಊಹಿಸಿರಲಿಲ್ಲ. ಆದರೆ ಊಹೆಗೂ ಮೀರಿದ ದಾಳಿ ನಡೆದಿದೆ. ಬರೀ ಗಡಿ ದಾಟಿ ಬರೋದು ಮಾತ್ರವಲ್ಲ, ರಾಷ್ಟ್ರ ರಾಜಧಾನಿ ದೆಹಲಿಗೆ ನುಗ್ಗಿ ದಾಳಿ ಮಾಡುವ ಮೂಲಕ ಉಗ್ರರು ರಣಕೇಕೆ ಹಾಕಿದ್ದಾರೆ. ಕೆಂಪುಕೋಟೆ ಮುಂಭಾಗದಲ್ಲಿ ಸ್ಫೋಟಗೊಂಡ I-20 ಕಾರು, ಛಿದ್ರ ಆಗಿ ಬಿದ್ದಿದ್ದ ಮೃತದೇಹಗಳು ಉಗ್ರರ ಅಟ್ಟಹಾಸದ ಭೀಕರತೆಯನ್ನ ಸಾರಿ ಹೇಳ್ತಾ ಇದೆ. ಸೋಮವಾರ ಸಂಜೆ 6:52 ಸರಿಯಾಗಿ ಕೆಂಪುಕೋಟೆ ಮುಂಭಾಗದ ರೋಡು ಅಕ್ಷರಶಃ ಕೆಂಪಾಗಿ ಬಿಟ್ಟಿತ್ತು. ಉಗ್ರ ದಾಳಿಯಿಂದಾಗಿ ಅಮಾಯಕರ ನೆತ್ತರು ಹರಿದು ದೆಹಲಿಯ ಕೆಂಪುಕೋಟೆಯ ರೋಡು ರಕ್ತದಿಂದ ಕೆಂಪಾಗಿ ಬಿಟ್ಟಿತ್ತು. ಮಸೀದಿಯಿಂದ ಹೊರಟ I-20 ಕಾರು ಕೆಂಪುಕೋಟೆ ಮುಂಭಾಗದ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಹತ್ರ ಬ್ಲಾಸ್ಟ್ ಆಗಿತ್ತು. ಆ ಕ್ಷಣ ನಿಜಕ್ಕೂ ಭೀಕರ, ಭಯಾನಕ ಮತ್ತು ಅಷ್ಟೇ ಭೀಭತ್ಸವೂ ಆಗಿತ್ತು. ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಬರ್ದಾರ್ಪುರ ಗಡಿ ಮೂಲಕ I-20 ಕಾರು ದೆಹಲಿಗೆ ಎಂಟ್ರಿಯಾಗಿದೆ. ಮಧ್ಯಾಹ್ನ 1 ಗಂಟೆ ವೇಳೆಗೆ ದರಿಯಾಗಂಜ್ ಮೂಲಕ ಕಾಶ್ಮೀರಿ ಗೇಟ್ ರಸ್ತೆ ಪ್ರವೇಶಿಸಿದೆ. ಕೆಂಪುಕೋಟೆ ಬಳಿಯ ಸುನೇಹರಿ ಮಸೀದಿ ಬಳಿ ಮಧ್ಯಾಹ್ನ 3:19ರಿಂದ 6:48ರವರೆಗೆ ಈ ಕಾರನ್ನ ಪಾರ್ಕ್ ಮಾಡಲಾಗಿತ್ತು. ಸುಮಾರು 3 ಗಂಟೆ ಒಂದೇ ಸ್ಥಳದಲ್ಲಿದ್ದ I-20 ಕಾರು ನಂತರ ಇಲ್ಲಿಂದ ಮೂವ್ ಆಗಿದೆ. ಈ ಕಾರು ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಬಳಿ ಸಂಜೆ 6:52ಕ್ಕೆ ತಲುಪಿದೆ. ಹೀಗೆ ಸಿಗ್ನಲ್ ಬಳಿ ತಲುಪುತ್ತಿದ್ದಂತೆ ಕಾರು ಸ್ಫೋಟಗೊಂಡಿದೆ.
ಹೀಗೆ ಕೆಂಪುಕೋಟೆಯ ಸಿಗ್ನಲ್ ಹತ್ರ ಬರ್ತಾ ಇದ್ದಂತೆ ಕಾರು ಬ್ಲಾಸ್ಟ್ ಆಗ್ಬಿಟ್ಟಿದೆ. ಈ ವೇಳೆ ಜನರೆಲ್ಲ ದಿಕ್ಕಾಪಾಲಾಗಿ ಓಡಿದ್ರು. ಕೆಲವರು ಬಾಂಬ್ ಸ್ಫೋಟದ ತೀವ್ರತೆಗೆ ಛಿದ್ರವಾಗಿ ಸತ್ತು ಬಿದ್ದಿದ್ರು ಮತ್ತು ಕೆಲವರ ದೇಹಗಳು ಛಿದ್ರ ಆಗಿ ಬಿದ್ದಿದ್ವು. ಈ ದೃಶ್ಯ ನಿಜಕ್ಕೂ ಭೀಕರ, ಅತಿ ಭಯಾನಕ ಎನಿಸುವಂತಿದ್ದವು. ವೈಟ್ ಕಾಲರ್ ಕ್ರಿಮಿನಲ್ಸ್ಗಳಿಂದ ಕೆಂಪುಕೋಟೆ ಉಗ್ರ ದಾಳಿ ಪ್ಲಾನ್. ಡಾಕ್ಟರ್ ಓದಿದೋರೆ ಉಗ್ರರಾದ್ರು, ಜೀವ ಉಳಿಸಬೇಕಿದ್ದವರೇ ಜೀವ ತೆಗೆದ್ರು. ಎಸ್, ನೋಡಿ, ಸರಿಯಾಗಿ ನೋಡಿ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಇವರೇನೂ ಸಾಮಾನ್ಯದವರಲ್ಲ. ಒಬ್ಬೊಬ್ಬರು ಒಂದೊಂದು ಥರದ ಕ್ರಿಮಿನಲ್. ಒಬ್ಬರಿಗಿಂತ ಒಬ್ಬರು ಡೆಡ್ಲಿಯಸ್ಟ್ ಎನ್ನುವಷ್ಟು ಭೀಕರ ಕ್ರಿಮಿನಲ್. ನೋಡೋದಕ್ಕೆ ಅಮಾಯಕರ ಥರ ಕಾಣಿಸ್ತಾರೆ, ಆದರೆ ಭಾರತದಲ್ಲಿರೋ ಅಮಾಯಕರ ಜೀವ ತೆಗಿಬೇಕು ಅಂತ ಅತಿ ದೊಡ್ಡ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿಲ್ಲ ಅಂತಂದ್ರು. ಕೆಂಪುಕೋಟೆಯಲ್ಲಿ ಕಾರ್ ಬ್ಲಾಸ್ಟ್ ಮಾಡೋದರ ಮೂಲಕ ಉಗ್ರರು ತಮ್ಮ ಕ್ರೌರ್ಯವನ್ನ ಮೆರೆದಿದ್ದಾರೆ. ಡಾಕ್ಟರ್ ಉಮರ್ ದೆಹಲಿಯ ಕೆಂಪುಕೋಟೆ ಹತ್ರ ಇರೋ ಮೆಟ್ರೋ ಸಿಗ್ನಲ್ ಬಳಿ I-20 ಕಾರನ್ನ ಓಡಿಸಿಕೊಂಡು ಬಂದು ಕಾರಲ್ಲಿ ಬಾಂಬಿಟ್ಟು ಉಡಾಯಿಸಿದ ಕ್ರಿಮಿ ಇವನೇ. ಈತ ಬರೀ ಉಮರ್ ಆಗಿದ್ದಿದ್ರೆ ಬೇರೆ ಥರದ್ದೇ ಆತಂಕ ಇರ್ತಿತ್ತು. ಆದ್ರೆ ಇವನು ಬರೀ ಉಮರ್ ಅಲ್ಲ, ಡಾಕ್ಟರ್ ಉಮರ್. ಯಾಕಂದ್ರೆ ಇವನು ಓದಿದ್ದು ಡಾಕ್ಟರ್ ಕೋರ್ಸನ್ನ. ಡಾಕ್ಟರ್ ಕೋರ್ಸ್ ಓದಿ ಜನರ ಜೀವ ಉಳಿಸಬೇಕಿದ್ದವನೇ ಜನರ ಜೀವ ತೆಗೆಯೋ ಉಗ್ರನಾಗ್ಬಿಟ್ಟಿದ್ದ. ಬರೀ ಇವನೊಬ್ಬನೇ ಅಲ್ಲ, ಪೊಲೀಸರ ಕೈಗೆ ಲಾಕ್ ಆದ ಅಷ್ಟು ಮಂದಿರೂ ಡಾಕ್ಟರ್ಗಳೇ ಅನ್ನೋದು ಇದೀಗ ಎದೆ ನಡುಗಿಸ್ತಿರೋ ವಿಷಯ. ಜಮ್ಮು ಕಾಶ್ಮೀರದ 6 ವೈದ್ಯರಿಗೆ ಉಗ್ರರ ನಂಟು. ಸುಶಿಕ್ಷಿತರನ್ನೇ ಸೆಳೆದ ಉಗ್ರ ಸಂಘಟನೆಗಳು. ಅಲ್ ಫಲಾಹ್ ವಿವಿಯಲ್ಲಿ ಉಗ್ರ ದಾಳಿ ಕಾರ್ಯತಂತ್ರ. ಸುಶಿಕ್ಷಿತರು, ಇವರೆಲ್ಲ ಸುಶಿಕ್ಷಿತರು, ಚೆನ್ನಾಗಿ ಓದ್ಕೊಂಡಿರೋರೆ. ಜೀವ ಎಷ್ಟು ಇಂಪಾರ್ಟೆಂಟು, ಜೀವನ ಎಷ್ಟು ಇಂಪಾರ್ಟೆಂಟು, ಬದುಕು, ಮಾನವೀಯತೆ, ಕಾನೂನು ಇವೆಲ್ಲವನ್ನು ತಿಳ್ಕೊಂಡಿದ್ದವರು, ಚೆನ್ನಾಗಿ ಓದಿದವರು. ಓದಿದ್ಮೇಲೆ ದೊಡ್ಡ ಮನುಷ್ಯರಾಗ್ತಾರೆ ಅಂತಾರೆ. ಆದರೆ ಇವರೆಲ್ಲ ಚೆನ್ನಾಗಿ ಓದಿ ಕ್ರಿಮಿನಲ್ಸ್ಗಳಾಗ್ಬಿಟ್ಟಿದ್ರು, ಉಗ್ರರಾಗಿ ಬದಲಾಗ್ಬಿಟ್ಟಿದ್ರು. ಜಮ್ಮು ಕಾಶ್ಮೀರ ಭಾಗದಲ್ಲಿ ಅರೆಸ್ಟ್ ಮಾಡಲಾಗಿರೋ ಅಷ್ಟೂ ಮಂದಿ ಶಂಕಿತ ಉಗ್ರರು ಚೆನ್ನಾಗಿ ಓದಿದೋರೇ ಆಗಿದ್ದರು. ಅದರಲ್ಲೂ ಎಲ್ಲರೂ ಡಾಕ್ಟರ್ ಓದಿದೋರೇ ಆಗಿದ್ದರು. ಹೀಗೆ ಸುಶಿಕ್ಷಿತರನ್ನೇ ಉಗ್ರ ಸಂಘಟನೆಗಳು ತಮ್ಮ ಕಡೆ ಸೆಳೆದುಕೊಂಡು ಉಗ್ರರನ್ನಾಗಿ ಮಾಡಿದ್ದಾರೆ ಅನ್ನೋದು ಇದೀಗ ಬೆಚ್ಚಿ ಬೀಳಿಸ್ತಿರೋ ವಿಷಯ. ದೆಹಲಿಯ ಕೆಂಪುಕೋಟೆ ಹತ್ರ ಬಾಂಬ್ ಬ್ಲಾಸ್ಟ್ನಲ್ಲಿ ಸತ್ತವನು ಉಮರ್. ಇವನು ಡಾಕ್ಟರ್ ಆಗಿದ್ದವನು. ಫರೀದಾಬಾದ್ನಲ್ಲಿ ಸಿಕ್ಕ ಡಾಕ್ಟರ್ ಅಹಮದ್ ಮೊಯಿದ್ದೀನ್ ಸೈಯದ್ ಕೂಡ ಡಾಕ್ಟರ್ ಆಗಿದ್ದವನು. ಡಾಕ್ಟರ್ ಆದಿಲ್ ರಾಥರ್ ಕೂಡ ಡಾಕ್ಟರ್ ಆಗಿದ್ದವನು. ಮುಜ್ಬಿಲ್ ಶಕೀಲ್ ಕೂಡ ಡಾಕ್ಟರೇ. ಹೀಗೆ ಯಾರೆಲ್ಲ NIA ಟೀಮ್ಗೆ ಸಿಕ್ಕಿದ್ದಾರೋ ಅವರೆಲ್ಲರೂ ಡಾಕ್ಟರ್ಗಳೇ. ಈ ಡಾಕ್ಟರ್ಗಳೇ ಉಗ್ರರಾಗಿ ಬದಲಾಗಿದ್ದರು. ದೆಹಲಿಯ ಕೆಂಪುಕೋಟೆ ಹತ್ರ ಬಾಂಬಿಟ್ಟು ಉಡಾಯಿಸಿಬಿಟ್ಟಿದ್ರು. ನೆತ್ತರ ಕೋಡಿಯನ್ನೇ ಹರಿಸಿಬಿಟ್ಟಿದ್ದರು. ಪರಿಚಿತರೆ, ಇವರೆಲ್ಲ ಒಬ್ಬರಿಗೊಬ್ಬರು ಪರಿಚಿತರೆ. ಒಂದೇ ಸಮುದಾಯದವರು ಅನ್ನೋದು ಒಂದು ಕಡೆಯಾದ್ರೆ ಒಬ್ಬರಿಗೊಬ್ಬರು ಪರಿಚಿತರೆ ಅನ್ನೋದು ಮತ್ತೊಂದು ಗಂಭೀರ ವಿಚಾರ. ಯಾಕಂದ್ರೆ ಇವರೆಲ್ಲರ ವೃತ್ತಿನೂ ಒಂದೇ ಆಗಿತ್ತು, ಟ್ರೈನಿಂಗು ಒಂದೇ ಕಡೆ ಆಗಿತ್ತು. ಆ ಟ್ರೈನಿಂಗ್ ನಡೆದಿದ್ದು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ. ಆ ಯೂನಿವರ್ಸಿಟಿ ಇಲ್ಲಿದೆ ನೋಡಿ. ಎಸ್, ಅಲ್ ಫಲಾಹ್ ಯೂನಿವರ್ಸಿಟಿ ಫರೀದಾಬಾದ್ನಲ್ಲಿರೋ ಯೂನಿವರ್ಸಿಟಿ ಇದು. ಇಲ್ಲಿ ಅದೆಷ್ಟು ಮಂದಿ MBBS ಓದಿದ್ದಾರೆ. ಹೀಗೆ ಓದಿದವರು ಹಲವು ಕಡೆ ಕೆಲಸನೂ ಮಾಡ್ತಿದ್ದಾರೆ. ಆದರೆ ಇದೇ ಅಲ್ ಫಲಾಹ್ ಯೂನಿವರ್ಸಿಟಿ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯ ಕೆಂಪುಕೋಟೆ ಸಮೀಪ ಬಾಂಬ್ ಬ್ಲಾಸ್ಟ್ ಆಗಿದ್ದೇ ತಡ ಅಲ್ ಫಲಾಹ್ ಯೂನಿವರ್ಸಿಟಿ ಕಡೆ ಎಲ್ಲರೂ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಯಾಕಂದ್ರೆ ಹೀಗೆ ಬ್ಲಾಸ್ಟ್ ಆದ ಡಾಕ್ಟರ್ ಉಮರ್ ಮತ್ತು ಈತನ ಜೊತೆಗೆ ನಂಟು ಇಟ್ಟುಕೊಂಡಿದ್ದ ಕೆಲವರು ಟ್ರೈನಿಂಗ್ ಪಡೆದಿದ್ದು ಇದೇ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ.
ಎಸ್, ಫರೀದಾಬಾದ್ನಲ್ಲಿ ಬಂಧಿಸಲಾಗಿದ್ದ ಮುಜ್ಮಿಲ್ ಶಕೀಲ್ ಮತ್ತು ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಇದೇ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಓದಿದ್ದು. ಬರೀ ಇವರಷ್ಟೇ ಅಲ್ಲ, ಇವರ ಜೊತೆಗೆ ಇದೇ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಓದಿದ್ದ ಮತ್ತೋರ್ವ ಲೇಡಿ ಡಾಕ್ಟರ್ ಕಮ್ ಲೇಡಿ ಟೆರರಿಸ್ಟ್ ಕೂಡ ಇದ್ದಾರೆ. ಆಕೆನೇ ಡಾಕ್ಟರ್ ಶಾಹೀನ್ ಸಾಯೇದ್. ಎಸ್, ಡಾಕ್ಟರ್ ಶಾಹೀನ್ ಸಯೀದ್ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಓದಿದ್ದ ಮಹಿಳೆ. ಈಕೆ ವಯಸ್ಸು 40 ವರ್ಷ. ಆದರೆ ಡಾಕ್ಟರ್ ಓದಿದ ಈಕೆ ನಿಧಾನಕ್ಕೆ ವಾಲಿದ್ದು ಉಗ್ರವಾದದ ಕಡೆಗೆ. ಈಕೆ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತಾಳೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಡಾಕ್ಟರ್ ಆಗುವುದರ ಜೊತೆಗೆ ಉಗ್ರವಾದದಲ್ಲೂ ಮಾಸ್ಟರ್ ಆಗ್ತಾಳೆ ಅಂತ ಯಾರೊಬ್ಬರೂ ಅಂದುಕೊಂಡಿರಲಿಲ್ಲ. ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ತನಿಖೆಗೆ ಇಳಿದ ಅಧಿಕಾರಿಗಳಿಗೆ ಒಬ್ಬೊಬ್ಬರೇ ಸಿಗ್ತಾ ಹೋದ್ರು. ಹೀಗೆ ಪೊಲೀಸರು ಮತ್ತು NIA ಕೈಗೆ ಸಿಕ್ಕವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಎಲ್ಲರ ವಿಚಾರದಲ್ಲೂ ಒಂದು ಕಾಮನ್ ವಿಚಾರ ಬೆಳಕಿಗೆ ಬಂದಿತ್ತು. ಸೆರೆ ಸಿಕ್ಕವರೆಲ್ಲ ಡಾಕ್ಟರ್ಗಳೇ ಆಗಿದ್ದಾರೆ ಅನ್ನೋದು ಮತ್ತು ಅವರಲ್ಲಿ ಬಹುತೇಕರು ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ ಅನ್ನೋದು. ಯಾವಾಗ ಶಾಹೀನ್, ಮುಜ್ಮಿಲ್ ಸೇರಿದಂತೆ ಹಲವರು ಇದೇ ಅಲ್ ಫಲಾಹ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ ಅಂತ ಗೊತ್ತಾಯ್ತೋ ಅವರೆಲ್ಲರನ್ನು ತನಿಖೆಗೆ ಒಳಪಡಿಸಲಾಯಿತು. ಆಗ ಗೊತ್ತಾಗಿದ್ದೇನು ಗೊತ್ತಾ? ಇದೇ ಅಲ್ ಫಲಾಹ ವಿವಿನಲ್ಲಿ ಇವರೆಲ್ಲ MBBS ಓದೋದರ ಜೊತೆಗೆ ಉಗ್ರತ್ವದ ಪಾಠವನ್ನು ಕಲಿತಾ ಇದ್ರು ಅನ್ನೋದು. ಅಂದಹಾಗೆ ಅಲ್ ಫಲಾಹ ವಿವಿನಲ್ಲಿ ಡಾಕ್ಟರ್ ಓದೋದನ್ನ ಬಿಟ್ಟು ಏನೆಲ್ಲ ಪ್ರಯೋಗ ಮಾಡ್ತಿದ್ರು ಈ ಉಗ್ರರು ಅನ್ನೋದನ್ನ ನೋಡಿದ್ರೇನೆ ಎದೆ ಜಲ್ಲನ್ನುತ್ತೆ. ಅಲ್ ಫಲಾಹ ವಿವಿನಲ್ಲಿ MBBS ಪದವಿ ಓದಿದ್ದಾರೆ ಸೆರೆ ಸಿಕ್ಕ ಉಗ್ರರು. ಡಾಕ್ಟರ್ ಓದೋ ಟೈಮಲ್ಲೇ ಕೆಲವರು ಉಗ್ರತ್ವದ ಕಡೆ ಶಿಫ್ಟ್ ಆಗಿದ್ದಾರೆ. ಓದೋಕೆ ಬಂದವರನ್ನ ನಿಧಾನಕ್ಕೆ ಉಗ್ರತ್ವದ ಕಡೆಗೆ ವಾಲೋ ಥರದಲ್ಲಿ ಮೈಂಡ್ ವಾಶ್ ಮಾಡಿದ್ದರು ಕೆಲವರು. ಹೀಗೆ ಮೈಂಡ್ ವಾಶ್ ಮಾಡೋಕೆ ಅಂತಾನೆ ಒಂದಷ್ಟು ಸೀಕ್ರೆಟ್ ಏಜೆಂಟ್ಸ್ ಕೂಡ ಇದ್ದರು ಅನ್ನೋ ಮಾಹಿತಿ ಇದೆ. ಆ ಸೀಕ್ರೆಟ್ ಏಜೆಂಟ್ಗಳು ಉಗ್ರ ಅಜರ್ ಮಸೂದ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಗೆ ಸೇರಿದ್ದವರು ಅಂತ ಹೇಳಲಾಗ್ತಿದ್ದು. ಜೈಷ್ ಉಗ್ರರ ಜೊತೆ ಅಲ್ ಫಲಾಹ ವಿವಿನಲ್ಲಿ ಓದ್ತಾ ಇದ್ದ ಕೆಲವು ಡಾಕ್ಟರ್ಗಳು ಸಂಪರ್ಕ ಬೆಳೆಸಿಕೊಂಡಿದ್ರು. ಡಾಕ್ಟರ್ ಓದುವಾಗ ಲ್ಯಾಬ್ನಲ್ಲಿ ಹಲವು ರೀತಿಯ ಪ್ರಯೋಗಗಳನ್ನು ಮಾಡಬೇಕಾಗುತ್ತೆ. ಆ ಪ್ರಯೋಗಗಳ ಜೊತೆಗೆ ಅದೇ ಪ್ರಯೋಗಶಾಲೆಯಲ್ಲಿನ ಕೆಮಿಕಲ್ಗಳನ್ನೇ ಉಗ್ರತ್ವಕ್ಕೆ ಬಳಕೆ ಮಾಡೋ ಪ್ಲಾನ್ ಮಾಡಿದ್ರು. ವಿವಿ ಲ್ಯಾಬ್ನಲ್ಲಿ ಬಾಂಬ್ ತಯಾರಿಕೆಯನ್ನ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಬಾಂಬ್ ತಯಾರಿಸಿದ್ದಾರೆ ಅನ್ನೋ ಶಂಕೆಯೂ ಇದೆ. ಅದರ ಜೊತೆಗೆ ಕೆಮಿಕಲ್ ದಾಳಿ ಮಾಡೋದರ ಮೂಲಕವೂ ಜನರನ್ನ ಕೊಲ್ಲೋ ಪ್ಲಾನ್ ಮಾಡಲಾಗಿತ್ತು. ಆ ಕೆಮಿಕಲ್ ದಾಳಿಗೆ ಬೇಕಾದ ಕೆಮಿಕಲ್ ಬಾಂಬಿನ ಪ್ರಯೋಗವು ಇದೇ ಲ್ಯಾಬ್ನಲ್ಲಿ ನಡೆದಿತ್ತಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ನಾವು ಡಾಕ್ಟರ್ಗಳು ಎಕ್ಸ್ಪೆರಿಮೆಂಟ್ಗೆ ಬೇಕಾಗುತ್ತೆ ಅಂತ ಹೇಳಿನೇ ಪ್ರಯೋಗದ ನೆಪದಲ್ಲಿ 3 ಟನ್ ಸ್ಫೋಟಕ ಸಂಗ್ರಹಣೆ ಮಾಡಿದ್ರು ಅನ್ನೋ ಅನುಮಾನ ಇದೆ. ಅದರಲ್ಲೂ ಅಮೋನಿಯಂ ನೈಟ್ರೇಟ್ ಅನ್ನೇ ಯಥೇಚ್ಛವಾಗಿ ಸಂಗ್ರಹಿಸಿದ್ದು ಅದನ್ನು ಕೆಂಪುಕೋಟೆ ಸಮೀಪ ಉಗ್ರ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ. ಮೊದಲೆಲ್ಲ ಬಡವರನ್ನ, ಅನಕ್ಷರಸ್ಥರನ್ನ ಉಗ್ರತ್ವದ ಕಡೆಗೆ ಸೆಳೆಯಲಾಗ್ತಿತ್ತು. ಆದ್ರೀಗ ಡಾಕ್ಟರ್ ಓದಿದವರನ್ನೇ ಉಗ್ರತ್ವದ ಕಡೆ ಸೆಳೀತಾ ಇರೋದು ಆತಂಕವನ್ನ ಹೆಚ್ಚಾಗಿಸ್ತಿದೆ. ಅಲ್ ಫಲಾಹ ಅನ್ನೋ ಯೂನಿವರ್ಸಿಟಿಯಲ್ಲಿ MBBS ಓದಿದವರು ಅಲ್ಲಿ ಟೆರರ್ ಟ್ರೈನಿಂಗ್ ಪಡ್ಕೊಂಡು ಬಾಂಬ್ ರೆಡಿ ಮಾಡಿಕೊಂಡು ಭಾರತವನ್ನೇ ಉಡಾಯಿಸೋದಕ್ಕೆ ನೋಡಿದ್ರು ಅನ್ನೋದು ಲಾಲಾ ಖಿಲಾ ಸಮೀಪದ ಸ್ಫೋಟನೇ ಸಾಕ್ಷಿಯಾಗಿ ನಿಂತಿದೆ. ಕೆಂಪುಕೋಟೆಯ ಈ ದಾಳಿನೇ ಈಗ ವೈಟ್ ಕಾಲರ್ ಉಗ್ರರ ಭೀಕರ ಮನಸ್ಥಿತಿಯನ್ನ ಬಿಚ್ಚಿಟ್ಟಿದೆ. ಅದರಲ್ಲೂ ಅಲ್ ಫಲಾಹ ಯೂನಿವರ್ಸಿಟಿ ಮೇಲೇನೆ ಇದೀಗ ಎಲ್ಲರ ಕಣ್ಣು ನೆಟ್ಟಿದೆ. ಉಗ್ರರಿಗೂ ವಿವಿಗೂ ಸಂಬಂಧವಿಲ್ಲ, ಅಲ್ ಫಲಾಹ ವಿವಿಯಿಂದ ಸ್ಪಷ್ಟನೆ. ಇನ್ನು ಸೆರೆ ಸಿಕ್ಕ ಉಗ್ರರೆಲ್ಲ ಅಲ್ ಫಲಾಹ ಯೂನಿವರ್ಸಿಟಿಯವರೇ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರೋದ್ರಿಂದ ಇಡೀ ದೇಶವೇ ಇದೀಗ ಅಲ್ ಫಲಾಹ ವಿವಿ ಕಡೆ ನೋಡ್ತಾ ಇದೆ. ಆದರೆ ಉಗ್ರರಿಗೂ ವಿವಿಗೂ ಸಂಬಂಧವಿಲ್ಲ ಅಂತ ಅಲ್ ಫಲಾಹ ವಿವಿ ಸ್ಪಷ್ಟನೆ ನೀಡಿದೆ. ಜೈಷ್ ಉಗ್ರರಿಂದ ಮೈಂಡ್ ವಾಶ್, ಟರ್ಕಿಯಲ್ಲಿ ಸ್ಫೋಟದ ಸಂಚು. ಡಾಕ್ಟರ್ ಆದಿಲ್ ಮುಜಾಮಿಲ್ ಟರ್ಕಿಗೆ ಹೋಗಿದ್ದೇಕೆ ಗೊತ್ತಾ? ಟರ್ಕಿಯಲ್ಲಿ 2 ವೈದ್ಯರಿಗೆ ಜೈಷ್ ಉಗ್ರರು ಟಾಸ್ಕ್ ಕೊಟ್ಟಿದ್ರ. ಇನ್ನು ಕೆಂಪುಕೋಟೆ ಸಮೀಪದ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ
ಪೊಲೀಸರು ಮತ್ತು ಎನ್ಐಎ ತನಿಖೆ ನಡೆಸ್ತಾ ಇದೆ. ಈ ವೇಳೆ ಆರೋಪಿಗಳಲ್ಲಿ ಕೆಲವರು ಉಗ್ರ ಅಜರ್ ಮಸೂದ್ನ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಜೈಷ್ ಉಗ್ರರಿಂದ ಬ್ರೈನ್ ವಾಶ್ಗೆ ಒಳಗಾಗಿ ಉಗ್ರ ದಾಳಿಗೆ ಮುಂದಾಗಿದ್ರು, ಉಗ್ರರಾಗಿ ಬದಲಾಗಿದ್ರು ಅನ್ನೋದು ಗೊತ್ತಾಗಿದೆ. ಹೀಗೆ ಉಗ್ರರಾಗಿ ಬದಲಾಗಿದ್ದ ವೈದ್ಯರು ಟರ್ಕಿಗೆ ಹೋಗಿ ಭಾರತದಲ್ಲಿ ಹೇಗೆಲ್ಲ ದಾಳಿ ನಡೆಸಬೇಕು ಅಂತ ಪ್ಲಾನ್ ಮಾಡಿಕೊಂಡು ಬಂದಿದ್ರು ಅಂತಾನೂ ಹೇಳಲಾಗ್ತಿದೆ. ಹೀಗೆ ಉಗ್ರ ದಾಳಿಯ ಪ್ಲಾನಿಗಾಗಿ ಟರ್ಕಿಗೆ ಹೋಗಿದ್ದು ಯಾರು ಗೊತ್ತಾ? ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಾಮಿಲ್. ಎಸ್, ಡಾಕ್ಟರ್ ಆದಿಲ್ ಮತ್ತು ಡಾಕ್ಟರ್ ಮುಜಾಮಿಲ್ ಇಬ್ಬರು ಕೆಲವು ದಿನಗಳ ಹಿಂದೆ ಟರ್ಕಿಗೆ ಹೋಗಿದ್ದರು. ಹೀಗೆ ಇಬ್ಬರು ಒಂದೇ ಸಮಯದಲ್ಲಿ ಟರ್ಕಿಗೆ ಹೋಗಿದ್ದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಭಾರತದಲ್ಲಿ ದಾಳಿ ಮಾಡೋದಕ್ಕೆ ಕಂಪ್ಲೀಟ್ ಆಗಿ ಸಜ್ಜಾಗಿದ್ದ ಉಗ್ರರು 2900 ಕೆಜಿಯಷ್ಟು ಸ್ಫೋಟಕಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ಮದ್ದು ಗುಂಡುಗಳು, ಬಂದೂಕುಗಳು, ಹೀಗೆ ಎಲ್ಲವನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ಹೀಗೆ ಎಲ್ಲಾನು ಸಂಗ್ರಹಿಸಿ ಇಟ್ಟುಕೊಂಡಿದ್ದ ಉಗ್ರರು ಹೇಗೆ ದಾಳಿ ಮಾಡಬೇಕು ಅನ್ನೋದನ್ನ ನಿರ್ಧರಿಸಿರಲಿಲ್ಲ ಅಂತ ಹೇಳಲಾಗ್ತಿದೆ. ಅದನ್ನ ನಿರ್ಧರಿಸೋದಕ್ಕೆ ಅಂತಾನೆ ಆದಿಲ್ ಮತ್ತು ಮುಜಾಮಿಲ್ ಇಬ್ಬರು ಟರ್ಕಿಗೆ ಹೋಗಿದ್ದರು ಅಂತ ಹೇಳಲಾಗ್ತಿದೆ. ಹೀಗೆ ಟರ್ಕಿಗೆ ಹೋಗಿ ಬಂದ ನಂತರನೇ ಭಾರತದಲ್ಲಿ ಅತಿ ದೊಡ್ಡ ಬ್ಲಾಸ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದರು ಉಗ್ರರು. ಆದರೆ ಅದಕ್ಕೂ ಮುನ್ನವೇ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಭಾರತೀಯ ಸೇನೆ ಫರೀದಾಬಾದ್ನಲ್ಲಿರೋ ಉಗ್ರ ಫ್ಯಾಕ್ಟರಿಯನ್ನ ಸೀಸ್ ಮಾಡಿತ್ತು. ಇಷ್ಟಿದ್ರೂ ಅಲ್ಲಿಂದ ತಪ್ಪಿಸಿಕೊಂಡು ಓಡಿದ್ದ ಉಗ್ರ ಡಾಕ್ಟರ್ ಉಮರ್ ಕೆಂಪುಕೋಟೆ ಸಮೀಪ ಬಾಂಬ್ ಬ್ಲಾಸ್ಟ್ ಮಾಡಿಬಿಟ್ಟಿದ್ದ. ಇನ್ನು ಒಂದಷ್ಟು ಮೂಲಗಳ ಮಾಹಿತಿ ಪ್ರಕಾರ ಟರ್ಕಿಗೆ ಹೋಗಿದ್ದ ಇಬ್ಬರಿಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಸಿಕ್ಕಿದ್ರು ಅಂತ ಹೇಳಲಾಗ್ತದೆ. ಸ್ಫೋಟಕಗಳನ್ನ ಸಂಗ್ರಹಿಸಲಾಗಿತ್ತು. ಮುಂದೇನು ಮಾಡಬೇಕು ಅಂತಿದ್ದ ಟೆರರ್ ಡಾಕ್ಟರ್ಗಳಿಗೆ ಯಾವ್ಯಾವ ಜಾಗಗಳನ್ನ ಹೇಗೆಲ್ಲ ಉಡಾಯಿಸಬೇಕು, ಒಬ್ಬೊಬ್ಬರು ಒಂದೊಂದು ಕಡೆ ಹೇಗೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ನೋದನ್ನೆಲ್ಲವನ್ನು ಬ್ಲೂ ಪ್ರಿಂಟ್ ಸಮೇತ ಹಾಕಿಕೊಟ್ಟಿದ್ದರು ಅನ್ನೋ ಅನುಮಾನ ಇದೆ. ಆ ಪ್ರಕಾರವಾಗಿ ಟರ್ಕಿಯಿಂದ ಬಂದ ನಂತರ ಭಾರತದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡೋಕೆ ರೆಡಿಯಾಗಿದ್ರು ವೈದ್ಯರ ವೇಷದಲ್ಲಿದ್ದ ಉಗ್ರರು. ಆದರೆ ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ರಿಂದ ದೊಡ್ಡ ದುರಂತ ಮಿಸ್ ಆಗಿತ್ತು. ಅಷ್ಟಿದ್ರೂ ಕೆಂಪುಕೋಟೆ ಸಮೀಪ ಬಾಂಬ್ ಬ್ಲಾಸ್ಟ್ ನಡೆದೇ ಬಿಟ್ಟಿತ್ತು. ಜೈಷ್ ಉಗ್ರರ ಆದೇಶದಂತೆ ಮಹಿಳಾ ಉಗ್ರ ಪಡೆ ಕಟ್ಟಲಾಯಿತ. ಇನ್ನು ಒಂದ್ ಕಡೆ ಪುರುಷರೆಲ್ಲ ಒಂದೊಂದು ರೀತಿಯಲ್ಲಿ ಉಗ್ರ ಪಡೆಯನ್ನ ಕಟ್ಟಿಕೊಂಡಿದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಉಗ್ರ ಜವಾಬ್ದಾರಿಯನ್ನ ಡಾಕ್ಟರ್ ಶಾಹೀನ್ ಸಯೀದ್ಗೆ ನೀಡಲಾಗಿತ್ತು ಅನ್ನೋ ಮಾತಿದೆ. ಡಾಕ್ಟರ್ ಶಾಹೀನ್ ಸಯೀದ್ ನೇರವಾಗಿ ಅಜರ್ ಮಸೂದ್ ಟೀಮ್ನವರ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದಳು. ಭಾರತದಲ್ಲಿ ಮಹಿಳಾ ಉಗ್ರರ ಟೀಮ್ ಅನ್ನ ಕಟ್ಟೋದಕ್ಕೆ ಅಜರ್ ಮಸೂದ್ನ ತಂಗಿಯಿಂದಲೇ ಈಕೆಗೆ ಆದೇಶ ಬಂದಿತ್ತು ಅಂತ ಹೇಳಲಾಗ್ತಿದೆ. ಆ ಪ್ರಕಾರವಾಗಿ ಹಲವರ ಮೈಂಡ್ ವಾಶ್ ಮಾಡಿದ್ದಳು, ಉಗ್ರ ತರಬೇತಿಯನ್ನು ನೀಡಿದ್ದಳು, ಉಗ್ರರಾಗಿ ಬದಲಾಗೋರಿಗೆ ದುಡ್ಡನ್ನು ಕೊಟ್ಟಿದ್ದಳು. ಹೀಗೆ ಹಲವರನ್ನು ಉಗ್ರ ಕೃತ್ಯದ ಕಡೆಗೆ ಸೆಳೆದಿದ್ದ ಡಾಕ್ಟರ್ ಶಾಹೀನ್ ಮತ್ತು ಇತರರು 2900 ಕೆಜಿ ಸ್ಫೋಟಕಗಳನ್ನು ಸಂಗ್ರಹಿಸಿ ಭಾರತದ ಹಲವು ಪ್ರದೇಶಗಳನ್ನು ಉಡಾಯಿಸೋದಕ್ಕೆ ನೋಡಿದ್ರು. ಆದರೆ ಅಂದುಕೊಂಡಂತೆ ಆಗೋದಕ್ಕೆ ಪೊಲೀಸರು ಬಿಡಲಿಲ್ಲ. ಫರೀದಾಬಾದ್ನಲ್ಲಿದ್ದ ಇವರ ಉಗ್ರ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿ ಎಲ್ಲರನ್ನು ಅರೆಸ್ಟ್ ಮಾಡಲಾಯಿತು. ಆ ಸಿಟ್ಟಿಗೆ ದೆಹಲಿಯ ಕೆಂಪುಕೋಟೆ ಸಮೀಪ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ಇವರದ್ದೇ ಟೀಮಿನ ಇನ್ನೊಬ್ಬ ಡಾಕ್ಟರ್ ಉಮರ್ ಅನ್ನೋ ಆತ್ಮಾಹುತಿ ದಾಳಿಕೋರ. ಕೆಂಪುಕೋಟೆಯಲ್ಲಿ ಅಮಾಯಕರ ಕೆಂಪು ನೆತ್ತರು ಹರಿಸಿದ ಉಗ್ರ ಕ್ರಿಮಿಗಳನ್ನ ಇದೀಗ ಎನ್ಐಎ ಟೀಮು ಬೇಟೆಯಾಡ್ತಿದೆ. ಜಮ್ಮು ಕಾಶ್ಮೀರದಲ್ಲೂ ಉಗ್ರರ ಹೆಜ್ಜೆಗಳ ಜಾಡು ಹಿಡಿದು ಹೊರಟಿರೋ ಸೈನಿಕರು ಉಗ್ರರನ್ನ ಸಮಾಧಿ ಮಾಡೋದಕ್ಕೆ ಬೆನ್ನತ್ತಿ ಹೊರಟಿದೆ. ಯಾರ ಕೈಗೆ ಉಗ್ರರು ಸಿಕ್ಕರೂ ಅವರನ್ನ ನೇರವಾಗಿ ನರಕಕ್ಕೆ ಕಳಿಸೋ ಪ್ಲಾನೂ ಇದೆ. ಜೀವಂತವಾಗಿ ಸಿಕ್ಕರೂ ಸರಿ, ಹೆಣವಾಗಿ ಸಿಕ್ಕರೂ ಸರಿ, ಉಗ್ರರನ್ನ ಮಾತ್ರ ಬಿಡೋದಿಲ್ಲ ಅಂತ ಶಪಥ ಮಾಡಿರೋ ತನಿಖಾಧಿಕಾರಿಗಳು ಒಂದೊಂದೇ ಟೆರರ್ ಮಾಡ್ಯೂಲ್ ಅನ್ನ ಡಿಕೋಡ್ ಮಾಡ್ತಿದೆ. ಉಗ್ರರ ಆ ಸಂಚನ್ನ ಎಳೆ ಎಳೆಯಾಗಿ ಮಾಹಿತಿ ಸಂಗ್ರಹಿಸುತ್ತಿದೆ. ಇನ್ನು ಪೋಸ್ಟರ್ನಿಂದ ಸ್ಫೋಟದವರೆಗೆ ಏನೆಲ್ಲ ನಡೀತು ಅನ್ನೋದನ್ನ ತನಿಖಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಅಕ್ಟೋಬರ್ 18ರಂದು ಶ್ರೀನಗರದ ನೌಗಾಮ್ ಪ್ರದೇಶದ ಮನೆಗಳ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಲಾಗಿತ್ತು. ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಲ್ಲಿ ಪ್ರಚೋದನಕಾರಿ ಪೋಸ್ಟರ್ ಅಂಟಿಸಿದ್ದರು. ಯಾರೂ ಕೂಡ ಸೇನೆ, ಪೊಲೀಸ್, ಸರ್ಕಾರಕ್ಕೆ ಸಹಕಾರ ಕೊಡಬಾರದೆಂದು ಪೋಸ್ಟರ್ನಲ್ಲಿ ಬರೆಯಲಾಗಿತ್ತು. ಪೋಸ್ಟರ್ ಬೆನ್ನತ್ತಿದ ಪೊಲೀಸರಿಗೆ ಸಿಕ್ಕಿತ್ತು ಮೌಲ್ವಿ ಹಾಗೂ ಆ ಮೌಲ್ವಿಯ ಲವರ್ ಡಾಕ್ಟರ್ ಶಾಹೀನ್ ಸಯೀದ್ ನಂಟು. ಯಾವಾಗ ಡಾಕ್ಟರ್ ಶಾಹೀನ್ ಸಯೀದ್ ಲಾಕ್ ಆದ್ಲೋ
ಆಕೆ ಓದಿದ್ದ ಅಲ್ ಫಲಹ ವಿವಿ ಡಾಕ್ಟರ್ಗಳ ಕೈವಾಡದ ಬಗ್ಗೆ ಮಾಹಿತಿ ಬಹಿರಂಗ ಆಗೋಯಿತು. ಆ ನಂತರದಲ್ಲಿ ಡಾಕ್ಟರ್ ಆದಿಲ್ ವಿಚಾರಣೆ ವೇಳೆ ಫರೀದಾಬಾದ್ನಲ್ಲಿ ಶಸ್ತ್ರಾಸ್ತ್ರ ಇಟ್ಟಿರುವ ಮಾಹಿತಿ ಬಾಯ್ಬಿಟ್ಟಿದ್ದ. ಆ ಮಾಹಿತಿ ಆಧರಿಸಿ ಫರೀದಾಬಾದ್, ಶ್ರೀನಗರ ಸೇರಿದಂತೆ ಹಲವೆಡೆ ದಾಳಿ ಮಾಡಿ ಹಲವರನ್ನ ಬಂಧನ ಮಾಡಲಾಗಿತ್ತು. ಈ ವೇಳೆ 2900 ಕೆಜಿ ಸ್ಫೋಟಕ ವಶಕ್ಕೆ ಪಡೆಯಲಾಯಿತು. ಜೊತೆಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಬಾಂಬ್ ಟೈಮರ್ಗಳನ್ನು ಸೀಸ್ ಮಾಡಲಾಗಿತ್ತು. ಸ್ಫೋಟಕ ಸಿಕ್ಕಿದ್ರಿಂದ ಜೊತೆಗಾರರು ಅರೆಸ್ಟ್ ಆಗಿದ್ರಿಂದ ಡಾಕ್ಟರ್ ಉಮರ್ ಕಂಗಾಲಾಗಿದ್ದ. ಸ್ಫೋಟಕಗಳನ್ನು ಶಿಫ್ಟ್ ಮಾಡಲು 3 ಗಂಟೆ ಕಾರಿನಲ್ಲೇ ಕೂತಿದ್ದ ಉಮರ್ ಉಗ್ರರ ಜಾಲ ಪೊಲೀಸರ ವಶವಾದ ಬೆನ್ನಲ್ಲೇ ಏಕಾಂಗಿಯಾದ ಡಾಕ್ಟರ್ ಉಮರ್ ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿ ದೆಹಲಿಯ ಕೆಂಪುಕೋಟೆ ಸಮೀಪ ಹೋಗ್ತಾ ಇದ್ದಾಗ ಸಂಜೆ 6:52 ವೇಳೆಗೆ ಕಾರಿನಲ್ಲಿ ಸ್ಫೋಟಕ ಸಾಗಿಸುತ್ತಿದ್ದಾಗಲೇ ಬ್ಲಾಸ್ಟ್ ಆಗಿದೆ. ಡಾಕ್ಟರ್ ತಜ್ಮುಲ್ ಅರೆಸ್ಟ್, ಮೌಲ್ವಿ ಪತ್ನಿಯು ಬಂಧನ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯರನ್ನ ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ತಾಜ್ಮುಲ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಪ್ರಚೋದನೆ ನೀಡ್ತಾ ಇದ್ದ ಮೌಲ್ವಿಯ ಪತ್ನಿಯನ್ನು ಅರೆಸ್ಟ್ ಮಾಡಲಾಗಿದೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಯಾರೆಲ್ಲ ಚೈನ್ ಲಿಂಕ್ನಲ್ಲಿ ಇದ್ದಾರೋ ಅವರೆಲ್ಲರನ್ನೂ ಬಂಧಿಸಿ ವಿಚಾರಣೆ ನಡೆಸಲಾಗ್ತದೆ. ದೆಹಲಿ, ಗುಜರಾತ್, ಯುಪಿ ಸ್ಫೋಟಕ್ಕೆ ಅತಿ ದೊಡ್ಡ ಪ್ಲಾನ್ ಮಾಡಿದ್ದ ಉಗ್ರರು. ಬಾಂಬ್ ದಾಳಿ, ಕೆಮಿಕಲ್ ಅಟ್ಯಾಕ್ಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದ ಉಗ್ರರು. ದೇವಸ್ಥಾನಗಳು, ಸಾರ್ವಜನಿಕ ಸ್ಥಳಗಳು ಡಾಕ್ಟರ್ ಉಗ್ರರ ಹಾಟ್ಸ್ಪಾಟ್ ಆಗಿದ್ದವು. ಕೆಂಪುಕೋಟೆ ಸಮೀಪ ನಡೆದಿರೋ ಉಗ್ರ ದಾಳಿ ಜಸ್ಟ್ ಸ್ಯಾಂಪಲ್ ಅಷ್ಟೇ ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ಆದರೆ 2900 ಕೆಜಿ ಸ್ಫೋಟಕವನ್ನ ಸಂಗ್ರಹಿಸಿದ್ದ ಉಗ್ರರು ಈ ಸಲ ಇಡೀ ಭಾರತವನ್ನೇ ಟಾರ್ಗೆಟ್ ಮಾಡಿದ್ದರು. ದೆಹಲಿಯ ಪ್ರಮುಖ ಏರಿಯಾಗಳನ್ನು ಟಾರ್ಗೆಟ್ ಮಾಡಿ ಅಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಸಜ್ಜಾಗಿತ್ತು. ಆ ಪ್ರಕಾರವಾಗಿ ದೆಹಲಿಯ ಕಾನ್ಸ್ಟಿಟ್ಯೂಯೆನ್ಸಿ ಕ್ಲಬ್, ಗೌರಿಶಂಕರ್ ಟೆಂಪಲ್ ಸೇರಿದಂತೆ ದೆಹಲಿಯ ಕೆಲವು ಮಾಲ್ಗಳನ್ನು ಸ್ಫೋಟಿಸೋದಕ್ಕೆ ಉಗ್ರರು ಸಜ್ಜಾಗಿದ್ರು. ಇದರ ಜೊತೆಗೆ ಗುಜರಾತ್, ಉತ್ತರ ಪ್ರದೇಶಗಳನ್ನು ಉಗ್ರರು ಟಾರ್ಗೆಟ್ ಮಾಡಿದ್ರು. ಅದರಲ್ಲೂ ಹಿಂದೂ ದೇಗುಲಗಳನ್ನು ಟಾರ್ಗೆಟ್ ಮಾಡಿದ್ದ ಉಗ್ರರು ದೇಗುಲಗಳ ಸಮೀಪದಲ್ಲಿ ಕೆಮಿಕಲ್ ಬಾಂಬ್ ದಾಳಿಗೆ ಪ್ಲಾನ್ ಮಾಡಿದ್ದರು. ಉಸಿರಾಡೋ ಗಾಳಿಯಲ್ಲೇ ವಿಷ ಬೆರೆಸಿ, ತೀರ್ಥದಲ್ಲೇ ನಂಜು ಬೆರೆಸಿ, ವಿಲವಿಲ ಒದ್ದಾಡಿ ಜನರನ್ನ ಸಾಯುವಂತೆ ಮಾಡುವ ಸಂಚು ಉಗ್ರರದ್ದಾಗಿತ್ತು. ಆದರೆ ಅಷ್ಟರಲ್ಲೇ ತನಿಖಾಧಿಕಾರಿಗಳು ಫರೀದಾಬಾದ್ ಉಗ್ರ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿ ಎಲ್ಲವನ್ನು ವಶಕ್ಕೆ ಪಡೆದು ಉಗ್ರರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆ ಟೈಮಲ್ಲೇ ತಪ್ಪಿಸಿಕೊಂಡು ಬಂದಿದ್ದ ಉಗ್ರ ಡಾಕ್ಟರ್ ಉಮರ್ ದೆಹಲಿಯ ಕೆಂಪುಕೋಟೆ ಸಮೀಪ ಬಾಂಬನ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ದ.